ಹಾಯ್ ಹಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೀಪಾ ಚಿದಾನಂದ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ ದೊಡ್ಡಪತ್ರೆ ಎಲೆಯ ಉಪಯೋಗಗಳನ್ನು ನಮ್ಮ ಹೆಲ್ತ್ಗೆ ಹೇಗೆ ಉಪಯೋಗ ಆಗುತ್ತೆ, ನಾವು ಯಾವ ರೀತಿ ಎಲ್ಲ ಬಳಸ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ದೊಡ್ಡಪತ್ರೆ ಎಲೆ ಎಲ್ಲರೂ ತಮ್ಮ ಮನೆಯಲ್ಲಿ ಯೂಶ್ವಲಿ ದೊಡ್ಡಪತ್ರೆ ಅಥವಾ ಅಜ್ವಾನ್ ಎಲೆ ಅಂತೀವಿ. ಯೂಶ್ವಲಿ ಎಲ್ಲರೂ ಪಾಟ್ಗಳಲ್ಲಿ ಹಾಕ್ಕೊಂಡಿರ್ತೀರ, ನೆಟ್ಟಿರ್ತೀರ. ದೊಡ್ಡಪತ್ರೆ ಎಲೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೊಡ್ಡಪತ್ರೆ ಎಲೆನ ನಾವು ನೀರಲ್ಲಿ ಕುದಿಸಿ ಒಂದು 5 ನಿಮಿಷ ಕಟ್ ಮಾಡಿ ಕುದಿಸ್ಕೊಂಡು ಅದರ ನೀರು ಕುಡಿಯೋದ್ರಿಂದ ಶೀತ, ಕೆಮ್ಮು ಹಾಗೆ ಜ್ವರ ಇದ್ದರೆ ಕಮ್ಮಿ ಆಗುತ್ತೆ. ಹಾಗೆ ಎಲ್ಲಾದರೂ ನಮಗೆ ವಿಷದ ಹುಳುಗಳು ಅಂದರೆ ಚೇಳೋದು ಕಚ್ಚಿರುತ್ತಲ್ಲ, ಚೇಳೋದು ಕಚ್ಚೋ ಜಾಗದಲ್ಲಿ ಚೆನ್ನಾಗಿ ಅರೆದು ಅದರ ರಸ ಹಚ್ಚಿದ್ರೆ ಇಮಿಡಿಯೇಟಾಗಿ ನಾವು ರಿಸಲ್ಟ್ ಕೊಡುತ್ತೆ, ಇಮಿಡಿಯೇಟಾಗಿ ಕಡಿಮೆ ಆಗುತ್ತೆ. ಹಾಗೆ ಸಣ್ಣ ಮಕ್ಕಳಿಗೆ ಶೀತ ಆದರೆ ಯಾವುದೇ ಔಷಧ ನಾವು ಕೊಡೋಕ್ಕಾಗ್ತಿರಲ್ಲ ಅಂಥ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅದನ್ನು ಸ್ವಲ್ಪ ನೀರಲ್ಲಿ ಎಣ್ಣೆಲಿ ಕುದಿಸಿ ನೆತ್ತಿಗೆ ಹಾಕೋದ್ರಿಂದ ಶೀತ ಕಡಿಮೆ ಆಗುತ್ತೆ. ಹಾಗೆ ದೇಹಕ್ಕೆ ತುಂಬ ತಂಪು. ಒಬ್ಬೊಬ್ಬರು ಅಜ್ವಾನ್ ಸ್ಮೆಲ್ನ ತುಂಬ ಇಷ್ಟಪಡ್ತಿರ್ತಾರೆ. ಅಂಥವರು ಇದನ್ನು ಕಡಲೆ ಹಿಟ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಉಪ್ಪು, ಖಾರ ಹಾಗೆ ಈರುಳ್ಳಿ ಹಾಕ್ಕೊಂಡು ಪಕೋಡ ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆಲ್ತಿಯಾಗಿರುತ್ತೆ. ಯಾರಿಗಾದರೂ ಹಳದಿ ಕಾಮಣಿ ಅಂದರೆ ಜಾಂಡೀಸ್ ಆಗಿರುತ್ತಲ್ಲ, ಅಂಥವ್ರಿಗೆ ಕಂಟಿನ್ಯೂಸ್ ಆಗಿ 10ರಿಂದ 15 ದಿನ ಈ ದೊಡ್ಡಪತ್ರೆ ಎಲೆನ ಪೇಸ್ಟ್ ಮಾಡಿ ಅಂದರೆ ಮಿಕ್ಸಿಗೆ ಹಾಕೊಂಡು ಅದರ ರಸನ ಕುಡಿಸಿದ್ರೆ ಅವ್ರಿಗೆ ಕಾಮಾಲೆ ಕಡಿಮೆ ಆಗುತ್ತೆ. ದೇಹಕ್ಕೂ ತುಂಬ ಒಳ್ಳೆಯದು ಮತ್ತು ದೇಹಕ್ಕೆ ತುಂಬ ತಂಪು. ನಾವು ಹಾಗೆ ಹಸಿ ಎಲೆನ ಕೂಡ ತಿನ್ಬೋದು. ಹಾಗೆ ಇದರದ್ದು ಆರೋಗ್ಯಯುತವಾದ ಚಟ್ನಿ ಕೂಡ ಮಾಡ್ಕೋಬೋದು. ಹಾಗೆ ನಮ್ಗೆ ಇಷ್ಟ ಆದರೆ ನಾವು ಮನೆಯಲ್ಲಿ ರೆಸಿಪೀಸ್ನ ಕೂಡ ಮಾಡ್ಕೋಬೋದು. ಅಂದರೆ ಪಲಾವ್ ಮಾಡ್ಕೋಬೋದು, ಪಲಾವ್ನಲ್ಲಿ ಸೇರಿಸ್ಕೊಂಡು ಪಲಾವ್ ರೆಡಿ ಮಾಡ್ಕೋಬೋದು. ಇದನ್ನು ತುಂಬ ಉಪಯೋಗ ಇದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇಂಥ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾರೆ ಥ್ಯಾಂಕ್ ಯು.